ಯಾರಾದರೂ ನಿಮ್ಮನ್ನ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ನಾವ್ಯಾಕೆ ಬರೀ ಒಂದೇ ವಿಷಯವನ್ನು ಹೇಳಬೇಕು ಅಂತ ಅಂದ್ಕೊಳ್ತೀವಿ. ಉದಾಹರಣೆಗೆ ನಾವು ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್, ಇಲ್ಲ ಮಾರ್ಕೆಟಿಂಗ್ ಕೆಲಸ ಮಾಡ್ತೀನಿ, ಅಥವಾ ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಸ್ಟೂಡೆಂಟ್ ಇದ್ದೀನಿ. ಬರೀ ಒಂದೇ ಉತ್ತರ. ಒಂದು ವ್ಯಕ್ತಿನ ಬರೀ ಒಂದು ಕೆಲಸಕ್ಕೆ ಸೀಮಿತಗೊಳಿಸಬಹುದು ಅನ್ನುವಂಗ ಒಂದು ಪ್ರಶ್ನೆಗೆ ಒಂದೇ ಉತ್ತರ. ಇದು ನಮಗ ಕಾಮನ್ ಅನಿಸ್ತದ. ಆದ್ರೆ ಹಿಂದೆ ಹಂಗಿರ್ಲಿಲ್ಲ. ಮಾನವ ಇತಿಹಾಸದ ಬಹುಪಾಲು ಸಮಯದಾಗ ಜನರಿಗೆ ಬರೀ ಒಂದೇ ಕೆಲಸ ಇರ್ತಿರ್ಲಿಲ್ಲ. ಅವರು ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಿದ್ರು. ವ್ಯಾಪಾರ ಮಾಡೋರು ಕೃಷಿ ಮಾಡ್ತಿದ್ರು, ಶಿಕ್ಷಕರು ಬರೀತಿದ್ರು, ಕಲೆಗಾರರು ಮಾರಾಟ ಮಾಡ್ತಿದ್ರು. ಕೆಲಸ ಅನ್ನೋದು ಬರೀ ಒಂದು ಗುರುತು ಆಗಿರ್ಲಿಲ್ಲ, ಅದು ಹಲವಾರು ಚಟುವಟಿಕೆಗಳ ಮಿಶ್ರಣವಾಗಿತ್ತು. ಈ ಒಂದೇ ಕೆಲಸ ಅನ್ನೋ ವಿಚಾರ ಆಮೇಲೆ ಬಂದಿದ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಸಮಯದಾಗ. ಅವಾಗ ಇಂಡಸ್ಟ್ರಿಗಳಿಗೆ ನಿರ್ದಿಷ್ಟ ಕೆಲಸಗಾರರು ಬೇಕಾಗಿರ್ತಾರ. ಆರ್ಗನೈಸೇಷನ್ಗಳಿಗೆ ಎಲ್ಲಾನು ಅಂದ್ಕೊಂಡಂಗ ನಡಿಬೇಕಾಗಿರ್ತದ. ಆಮೇಲೆ ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಒಂದೇ ಕೆಲಸನ ಪದೇ ಪದೇ ಮಾಡ್ಬೇಕಾಗಿರ್ತದ. ಹಂಗಾಗಿ ಅವರೊಂದು ವ್ಯವಸ್ಥೆ ಕಟ್ತಾರ. ಒಬ್ಬ ವ್ಯಕ್ತಿ ಒಂದ ಪಾತ್ರ, ಒಂದ ಏಣಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಹಳ ದಿವಸದ ತನಕ ಕೆಲಸ ಮಾಡ್ತು. ಆಮೇಲೆ ಏನೋ ಬದಲಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. 1989 ಮ್ಯಾನೇಜ್ಮೆಂಟ್ ಥಿಂಕರ್ ಆದ ಚಾರ್ಲ್ಸ್ ಹ್ಯಾಂಡಿ ಅನ್ನೋರು ದ ಏಜ್ ಆಫ್ ಅನ್ರೀಸನ್ ಅನ್ನೋ ಒಂದು ಪುಸ್ತಕ ಬರೀತಾರೆ. ಬಹಳಷ್ಟು ಜನರಿಗೆ ತಿಳಿದೇ ಇದ್ದ ಒಂದು ಬದಲಾವಣೆಯನ್ನ ಅವ್ರು ಗಮನಿಸ್ತಾರ. ಯಾವ ಕೆಲಸಗಳು ಸ್ಟೇಬಲ್ ಆಮೇಲೆ ಲಾಂಗ್ ಟೈಮ್ ಇದ್ದು ಅವು ದುರ್ಬಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಆರ್ಗನೈಸೇಷನ್ಗಳು, ಕಂಪನಿಗಳು ಶಾಶ್ವತವಾಗಿ ಉಳಿಯುವುದು ಕಡಿಮೆ ಆಗ್ತಾವ. ಕೆಲಸಗಳು ಚೂರ್ ಚೂರಾಗಿ ಹಂಚಿ ಹೋಗ್ತಾವ. ಅವಾಗ ಈ ಆಥರ್ ಒಂದು ಭವಿಷ್ಯ ನುಡಿತಾರ. ಮುಂದಿನ ದಿನಗಳು ಬರೀ ಒಂದು ಕೆಲಸ ಮಾಡೋರಿಗೆ ಸೇರಿದ್ದಲ್ಲ, ಅದು ಕೆಲಸಗಳ ಪೋರ್ಟ್ಫೋಲಿಯೋ ಹೊಂದಿರೋರಿಗೆ ಸೇರಿದ್ದು ಅಂತ ಹೇಳಿ. ಇದನ್ನ ನಾವು ಪೋರ್ಟ್ಫೋಲಿಯೋ ಕರಿಯರ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋ ಪೋರ್ಟ್ಫೋಲಿಯೋ ಕರಿಯರ್ ಬಗ್ಗೆ. ಇಲ್ಲಿವರೆಗೂ ನೀವು ಕೇಳಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ಇಂಥ ವಿಷಯಗಳು ಸಾಕಷ್ಟು ನಮ್ಮ ಚಾನೆಲ್ ಒಳಗೆ ನಿಮ್ಗೆ ಸಿಗ್ತಾವ. ಪೋರ್ಟ್ಫೋಲಿಯೋ ಕರಿಯರ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಹಿಂಗಂದ್ರ ಹಲವು ಕೆಲಸಗಳನ್ನ ಮಾಡುವುದು ಅಂತಲ್ಲ, ಅದು ಮೌಲ್ಯ ಸೃಷ್ಟಿಸುವ ಹಲವು ಚಟುವಟಿಕೆಗಳನ್ನ ಒಂದು ವ್ಯವಸ್ಥೆ ಅಂತ ರೂಪಿಸೋದು. ಇದ್ಯಾವುದೋ ಗುರಿ ತಪ್ಪಿದ ಪ್ರಯತ್ನ ಅಲ್ಲ, ಕ್ರಮಬದ್ಧವಾದ ವೈವಿಧ್ಯತೆ. ಒಂದರ ಪಾತ್ರದಾಗ ಇರೋ ಬದ್ಲಿ ನೀವು ಹಲವು ಪಾತ್ರದಾಗ ಕಾಣಿಸ್ಕೊಳ್ತೀರಿ. ಪ್ರತಿ ಪಾತ್ರನೂ ಒಂದು ಕೌಶಲ್ಯವನ್ನ ಬಳಸ್ತದ. ಪ್ರತಿ ಕೌಶಲ್ಯ ಒಂದು ಮೌಲ್ಯವನ್ನ ಸೃಷ್ಟಿಸ್ತದ. ಪ್ರತಿ ಮೌಲ್ಯ ಒಂದು ಅವಕಾಶವನ್ನ ನೀಡ್ತದ. ಈಗ ಇಲ್ಲೇ ಬದಲಾವಣೆ ನಿಜವಾಗ್ಲೂ ಕಾಣಿಸ್ತದ. ಹಳೆ ಸ್ಟೈಲ್ ಒಳಗ ನೀವು ಕೆಲ್ಸಕ್ಕೆ ಸೇರೋಕ್ಕಿಂತ ಮುಂಚಿನ ನಿಮ್ ಕರಿಯರ್ ಯಾವುದು ಅಂತ ಹೇಳಿ ನಿರ್ಧಾರ ಆಗಿರ್ತದ. ಅಲ್ಲಿ ಒಂದು ಹಾದಿ ಇರ್ತದ, ಒಂದು ಕ್ರಮ ಇರ್ತದ, ಒಂದು ಚೌಕಟ್ಟು ಇರ್ತದ. ಆದ್ರೆ ಪೋರ್ಟ್ಫೋಲಿಯೋ ಮಾದರಿ ಒಳಗ ಮುಂಚಿತವಾಗಿ ನಿರ್ಧಾರವಾದ ಯಾವ್ದಾ ಹಾದಿ ಇರುವುದಿಲ್ಲ. ಅಲ್ಲಿ ಸಾಕಷ್ಟು ಆಯ್ಕೆ ಇರ್ತಾವ. ಈ ಆಯ್ಕೆಗಳ ಒಳಗ ಯಾವ್ದಾದ್ರು ನೀವು ಒಂದನ್ನ ಆರಿಸ್ಕೊಳ್ಳೋದಿಲ್ಲ, ಬದಲಾಗಿ ನೀವೇ ಹೊಸ ಆಯ್ಕೆಗಳನ್ನ ಸೃಷ್ಟಿ ಮಾಡ್ತೀರಿ. ಇದೊಂದು ದೊಡ್ಡ ಜವಾಬ್ದಾರಿ. ಈಗ ಕುತೂಹಲದ ವಿಷಯ ಅಂದ್ರ ಹಲವಾರು ಜನ ಬೆಂಗಳೂರಂತ ಸಿಟಿ ಒಳಗ ಆಲ್ರೆಡಿ ಈ ದಿಕ್ಕಿನೊಳಗ ಸಾಕ್ತಾ ಇದಾರ. ಅದಕ್ಕೊಂದು ಹೆಸರದ ಮೂನ್ ಲೈಟಿಂಗ್. ಒಂದು ಕೆಲಸ ಮಾಡ್ತಾ ಇನ್ನೊಂದು ಕೆಲಸ ಮಾಡೋದು. ಬೆಳಿಗ್ಗೆ ಒಂದು ಜಾಬ್ ಮಾಡೋದು, ಸಂಜೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ವೀಕೆಂಡ್ ಒಳಗ ಫ್ರೀಲಾನ್ಸಿಂಗ್ ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಮಾಡೋದು, ಯಾರಿಗೂ ತಿಳಿದಂಗ ಒಂದು ಸಣ್ಣ ಬಿಸ್ನೆಸ್ ನಡೆಸೋದು. ಇಂಥವೆಲ್ಲ ಜನ ಮಾಡ್ಲಿಕ್ಕೆ ಆರಂಭಿಸ್ಯಾರ. ಮೇಲ್ನೋಟಕ್ಕೆ ಇದೊಂದು ಹೆಚ್ಚಿನ ಆದಾಯ ಗಳಿಸ್ಲಿಕ್ಕೆ ಕೆಲಸ ಮಾಡುವಂಗ ಕಾಣಿಸ್ತದ. ಆದ್ರೆ ಆಳವಾಗಿ ನೋಡಿದಾಗ ಇದು ನಿಮ್ಮ ಸ್ವತಂತ್ರ ಬದುಕಿನ ಆರಂಭ. ನಿಮಗಿದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಕೊಡ್ತದ. ಆದ್ರೆ ಬಹಳಷ್ಟು ಜನ ಮೂನ್ ಲೈಟಿಂಗಿಗೆ ನಿಂತು ಬಿಡ್ತಾರ. ಮೂನ್ ಲೈಟಿಂಗ್ ಬರೀ ಒಂದು ಹೆಚ್ಚಿನ ಕೆಲಸ ಆಗಿ ಉಳಿತದ ಹೊರತು ಅದೊಂದು ಸ್ಟ್ರಕ್ಚರ್ಡ್ ಸಿಸ್ಟಮ್ ಆಗಿರೋದಿಲ್ಲ. ಪೋರ್ಟ್ಫೋಲಿಯೋ ಕರಿಯರ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತದ. ಅದು ನೀವಿಲ್ಲಿ ಏನ್ ಮಾಡಬಲ್ರಿ ಅಂತ ಕೇಳುದಿಲ್ಲ, ಬದಲಾಗಿ ನೀವು ಮಾಡೋ ಎಲ್ಲಾ ಕೆಲಸಗಳು ಒಂದಕ್ಕೊಂದು ಹೆಂಗ್ ಹೊಂದಿಕೊಳ್ತವ ಅನ್ನೋದನ್ನ ಕೇಳ್ತದ. ಇದಕ್ಕೆ ಸ್ಟ್ರಕ್ಚರ್ ಅಂತ ಹೇಳ್ತಾರ. ಪೋರ್ಟ್ಫೋಲಿಯೋ ಕರಿಯರ್ ಒಂದು ಸಿಸ್ಟಮ್ ತರ ಇರ್ತದ. ಇದ್ರ ಮಧ್ಯಭಾಗದಲ್ಲಿ ಒಂದು ಮುಖ್ಯ ಕೌಶಲ್ಯ ಇರ್ತದ, ಕೋರ್ ಕೆಪಾಬಿಲಿಟಿ. ನಿಮ್ಮನ್ನ ಸತತವಾಗಿ ಚೆನ್ನಾಗಿ ಮಾಡಬಲ್ಲ ಒಂದು ಕೆಲಸ. ಅದರ ಸುತ್ತಲೂ ಆ ಕೆಲಸಕ್ಕೆ ಸಂಬಂಧಪಟ್ಟಿರೋ ಇತರ ಕೌಶಲ್ಯ ಇರ್ತಾವ. ಅವೆಲ್ಲ ಮುಖ್ಯ ಕೌಶಲ್ಯಗಳನ್ನ ಜಾಸ್ತಿ ಉಪಯೋಗಿಸ್ತಾವ. ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರ, ನಿಮ್ಮ ಮುಖ್ಯ ಕೌಶಲ ಕಮ್ಯುನಿಕೇಶನ್ ಅದ ಅಂತ ಇಟ್ಕೊಡ್ರಿ. ನಿಮ್ಗ ಮಾತಾಡ್ಲಿಕ್ಕೆ ಚೆನ್ನಾಗಿ ಬರ್ತದಂತಂದ್ರ ನೀವು ಪಾಠ ಮಾಡ್ಬೋದು, ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು, ನೀವು ಕನ್ಸಲ್ಟೆಂಟ್ ಆಗ್ಬಹುದು, ಟ್ರೈನಿಂಗ್ ಕೊಡ್ಬಹುದು. ಮುಖ್ಯ ಕೌಶಲ ಒಂದ, ಆದ್ರೆ ಅದನ್ನ ಮಾಡೋ ರೀತಿಗಳು ಬೇರೆ ಬೇರೆ. ಈಗ ರಿಸ್ಕ್ ಬಗ್ಗೆ ಮಾತಾಡೋಣ. ನಾವು ಸಾಮಾನ್ಯವಾಗಿ ಏನ್ ಅಂದ್ಕೊಳ್ತೀವಂದ್ರ ಒಂದ ಕೆಲಸ ಇದ್ರ ಸ್ಟೇಬಲ್ ಇರ್ತದ, ಸೇಫ್ ಇರ್ತದ, ಕಡಿಮೆ ರಿಸ್ಕ್ ಇರ್ತದ. ಆದ್ರ ಹತ್ತಿರದಿಂದ ನೋಡಿದಾಗ ನಿಮ್ಮ ಆದಾಯ ಬರೀ ಒಂದ ಕೆಲಸದ ಮೇಲಿಂದ ಬರ್ತಿರ್ತದ. ಅದು ರಿಸ್ಕ್. ಒಂದ್ ದಿವಸ ಅದು ಕೆಲಸ ಇಲ್ದಾಗಿ ಹೋದ್ರ ನಿಮ್ಮ ಆದಾಯನೂ ನಿಂತ್ಕೊಂಡ್ ಬಿಡ್ತದ. ಅದ ನಿಮ್ಮ ಆದಾಯ ಬೇರೆ ಬೇರೆ ಮೂಲಗಳಿಂದ ಬರ್ತಿದ್ರ, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಅದು ಹಂಚಿಕೆ ಆದಂಗ. ಹಿಂಗಾಗಿ ಪೋರ್ಟ್ಫೋಲಿಯೋ ಮಾಡೆಲ್ ನಿಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ತದ, ಅದರ ಸ್ವರೂಪವನ್ನ ಬದಲಾಯಿಸ್ತದ. ಈಗ ಬೆಳವಣಿಗೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರ ಹಳೆ ಮಾದರಿ ಒಳಗ ನಿಮ್ಮ ಬೆಳವಣಿಗೆಯನ್ನ ಬೇರೆದವರು ನಿರ್ಧರಿಸ್ತಾರ. ನಿಮ್ಮ ಬಾಸು, ನಿಮ್ಮ ಕಂಪನಿ ಗೈಡ್ಲೈನ್ಸು. ಅದಕ್ಕಾಗಿ ನೀವು ಕಾಯ್ಬೇಕಾಗ್ತದ, ಒಂದೊಂದು ಮೆಟ್ಲ ಹತ್ಬೇಕಾಗ್ತದ. ಆದ್ರೆ ಪೋರ್ಟ್ಫೋಲಿಯೋ ಕರಿಯರ್ದೊಳಗ
ಬೆಳವಣಿಗೆ ತನ್ನಿಂತಾನೆ ಹೊರಹೊಮ್ಮತದ. ಒಂದು ಕೌಶಲ್ಯಕ್ಕೆ ಮೌಲ್ಯ ಬರ್ತದ, ಒಂದು ಪ್ರಾಜೆಕ್ಟ್ ದೊಡ್ಡದಾಗ್ತದ, ಒಂದು ಅವಕಾಶ ಇನ್ನೊಂದಕ್ಕೆ ದಾರಿ ಮಾಡಿಕೊಡ್ತದ. ಹಾಗಾಗಿ ನೀವು ಬೆಳವಣಿಗಾಗಿ ಕಾಯುವುದಿಲ್ಲ, ಆ ಬೆಳವಣಿಗೆ ಆಗುವಂತ ಪರಿಸ್ಥಿತಿಯನ್ನ ನೀವೇ ನಿರ್ಮಿಸ್ತೀರಿ. ಈಗ ಇನ್ನೊಂದು ದೊಡ್ಡ ಬದಲಾವಣೆ ನೋಡ್ರಿ. ಹಳೆ ಮಾದರಿ ಒಳಗ ನಿಮ್ಮ ವ್ಯಾಲ್ಯೂ ನಿಮ್ಮ ಕೆಲಸದ ಹೆಸರಿಗೆ ಅಂದ್ರೆ ರೋಲ್ ಅದಕ್ಕೆ ಸೀಮಿತ ಆಗಿರ್ತದ. ಅದರ ಪೋರ್ಟ್ಫೋಲಿಯೋ ಮಾದರಿ ಒಳಗ ನಿಮ್ಮ ಮೌಲ್ಯ ಬೇರೆ ಬೇರೆ ಕಡೆ ನೀವು ಮಾಡಬಲ್ಲ ಕೆಲಸದ ಸಾಮರ್ಥ್ಯದ ಮೇಲೆ ಇರ್ತದೆ. ಇದರರ್ಥ ಒಬ್ಬ ವ್ಯಕ್ತಿ ಹಲವು ಜಾಗಗಳಲ್ಲಿ ಮೌಲ್ಯವನ್ನ ಸೃಷ್ಟಿಸಬಲ್ಲ. ಅದು ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಈಗ ಬೇರೆ ಬೇರೆ ಉದ್ಯಮಗಳು ಕನೆಕ್ಟೆಡ್ ಆಗದೆ ಉಳಿದಿಲ್ಲ. ಟೆಕ್ನಾಲಜಿ ಮತ್ತು ಡಿಸೈನು ಒಂದಕ್ಕೊಂದು ಸೇರ್ಯಾವ, ಬಿಸ್ನೆಸ್ ಮತ್ತು ಸೈಕಾಲಜಿ ಒಂದಕ್ಕೊಂದು ಸೇರ್ಯಾವ, ಶಿಕ್ಷಣ ಮತ್ತು ಮೀಡಿಯಾ ಒಂದಕ್ಕೊಂದು ಸೇರ್ಯಾವ. ಹಾಗಾಗಿ ನೀವು ಏನೆಲ್ಲ ಮಾಡಬಹುದು ಆ ಕ್ವಶನ್ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ತಂದಾಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬೇಗನೆ ಡಿಸೈಡ್ ಮಾಡ್ರಿ ಅಂತೇಳಿ ಹೇಳಲಾಗ್ತದೆ. ಒಂದು ಸ್ಟ್ರೀಮ್ ಆರಿಸ್ರಿ, ಒಂದು ಕೋರ್ಸ್ ಆರಿಸ್ರಿ, ಒಂದು ದಿಕ್ ಆರಿಸ್ರಿ. ಆದ್ರೆ ಅವ್ರಿಗೆ ಅದನ್ನು ಹೇಳೋಕ್ಕಿಂತ ಮುಂಚೆ ಪೋರ್ಟ್ಫೋಲಿಯೋ ಕರಿಯರ್ ಮಾಡೆಲ್ ಬಗ್ಗೆ ಹೇಳಿದ್ರೆ ಅದು ಅವ್ರ ಥಿಂಕಿಂಗ್ ಪ್ರೊಸೆಸ್ ಅನ್ನ ಬದಲಿಸ್ತದೆ. ಅವರು ಒಂದು ಸ್ಟ್ರೀಮ್ ಕಲ್ತ್ಕೋತಾ ಅದನ್ನ ಪರೀಕ್ಷಿಸಬಹುದು, ಬಳಸಬಹುದು, ಅದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಕಾಲಕ್ರಮೇಣ ಅದರೊಳಗನ ಪರಿಣಿತಿ ಹೊಂದಬಹುದು. ಆಮೇಲೆ ದಾರಿ ತನ್ನಂತಾನೆ ಕಾಣಿಸ್ತದ. ಅದು ಬರೀ ಯೋಚನೆ ಮಾಡೋದ್ರಿಂದಲ್ಲ, ಕೆಲಸ ಮಾಡೋದ್ರಿಂದ ಬರ್ತದ. ಆದ್ರೆ ಒಂದು ಮಾತು ಸ್ಪಷ್ಟವಾಗಿರ್ಲಿ, ಇದು ಸುಲಭವಾದ ದಾರಿ ಅಲ್ಲ. ಇದಕ್ಕೆ ಯಾವುದೋ ಒಂದು ಸಿದ್ಧವಾದ ಚೌಕಟ್ಟಿರುವುದಿಲ್ಲ. ಮುಂದೆ ಹಿಂಗ ಆಗ್ತದ ಅನ್ನೋ ಗ್ಯಾರಂಟಿ ಇರುವುದಿಲ್ಲ. ಪ್ರತಿ ಹಂತದಲ್ಲೂ ಬೇರೆಯವರು ಬಂದು ನಿಮಗೆ ಮೆಚ್ಚುಗೆ ಸೂಚಿಸುವುದಿಲ್ಲ. ಇದಕ್ಕೆ ಏನ್ ಅಗತ್ಯ ಅದಂದ್ರ ನಿಮ್ಮದಾದ ಸ್ವಯಂ ನಿರ್ದೇಶನ, ಸ್ಪಷ್ಟತೆ, ಸತತ ಪ್ರಯತ್ನ. ಇದಿತ್ತು ಅಂತಂದ್ರ ನೀವು ಬದಲಾವಣೆಗೆ ಹೊಂದಿಕೊಳ್ಳೋ ಶಕ್ತಿ ಹೊಂದಿದವರಾಗ್ತೀರಿ. ಬೇರೆ ಬೇರೆ ವಿಷಯಗಳನ್ನ ಜೋಡಿಸೋ ಶಕ್ತಿ ಹೊಂದಿದವರಾಗ್ತೀರಿ. ನಿಮ್ಮ ಸ್ವಂತ ಬದುಕನ್ನ ನೀವೇ ರೂಪಿಸೋ ಶಕ್ತಿ ಹೊಂದಿದವರಾಗ್ತೀರಿ. ಕೊನೆಯದಾಗಿ ಹೇಳ್ಬೇಕಂದ್ರ ಯಶಸ್ಸು ಅಂದ್ರ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಒಳಗ ಸೇರಿಕೊಳ್ಳುವುದು ಅಂತಾಗಿತ್ತು. ಆದ್ರೆ ಈಗ ಆ ಸಿಸ್ಟಮ್ನ ಬದಲಾಗ್ತಾ ಇದೆ. ಕೆಲಸ ಅನ್ನೋದು ಬರೀ ಒಂದು ಏಣಿ ಅಲ್ಲ, ಅದೊಂದು ನೆಟ್ವರ್ಕ್, ಜಾಲ ಇದ್ದಂಗ. ಈ ಜಾಲದೊಳಗ ನೀವು ಬರೀ ಒಂದು ಹಾದಿಗೆ ಸೀಮಿತರಾಗಿಲ್ಲ, ಎಲ್ಲಾನು ಸೇರಿಸಿ ಬೆಳಿಬಹುದು. ನೀವು ಕೊಂಡಿಗಳನ್ನ ಬೆಸೆಯಬಹುದು. ನಿಮಗೆ ಬೇಕಾದಂಗ ನಿಮ್ಮ ಬದುಕನ್ನ ರೂಪಿಸ್ಕೊಳ್ಬಹುದು. ಸೊ ಹಂಗಾಗಿ ನಿಜವಾದ ಪ್ರಶ್ನೆ ನೀವೇನ್ ಮಾಡ್ತೀರಿ ಅನ್ನೋದಲ್ಲ, ನೀವೇನೆಲ್ಲ ಮಾಡಬಲ್ಲಿರಿ ಅನ್ನೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.